ಕಳೆದ ತರಗತಿಯಲ್ಲಿ ಸಾಹಿತ್ಯದ ವ್ಯಾಪ್ತಿ, ಸಾಹಿತ್ಯದ ಪ್ರಯೋಜನ ಮತ್ತು ಭಾಷೆ ಕುರಿತಾದ ಹಲವಾರು ವಿಚಾರಗಳನ್ನು ನೋಡಿದ್ವಿ. ಇವತ್ತು ಸಾಹಿತ್ಯ ಮತ್ತು ಇತರ ವಿಷಯಗಳಿಗೆ ಇರುವಂತಹ ಸಂಬಂಧವನ್ನು ನೋಡ್ತಾ ಹೋಗೋದಾದ್ರೆ, ಸಾಹಿತ್ಯ ಕೃತಿಗಳು ತಮ್ಮ ಕಾಲದ ಬದುಕಿನ ಪ್ರತಿಬಿಂಬಗಳಾಗಿರುವವು. ಹೌದಾ? ಸಾಹಿತ್ಯ ರಚನೆ ಅನ್ನುವಂಥದ್ದು ಅಥವಾ ಸಾಹಿತ್ಯದ ಕೃತಿಗಳು ಏನಾಗ್ತಾವ ಅಂದ್ರೆ, ಆ ಕಾಲಘಟ್ಟದೊಳಗ ಏನು ಆ ಕಾಲಘಟ್ಟದೊಳಗೆ ಬರೆದಿರ್ತಾರಲ್ಲ, ಅವಾಗಿನ ಬದುಕಿನ ಪ್ರತಿಬಿಂಬಗಳಾಗಿರ್ತಾವೆ ಅನ್ನುವಂಥದ್ದನ್ನು. ಈಗ ನಾವು 9ನೇ ಶತಮಾನದ ನೋಡ್ಬೋದು, 12ನೇ ಶತಮಾನದ ವಚನಗಳನ್ನು ನೋಡ್ಬೋದು, ಕುಮಾರವ್ಯಾಸನ ಕಾಲದ ಸಂದರ್ಭದಲ್ಲಿ ನೋಡ್ಬೋದು, ಬ್ರಿಟಿಷರ ಕಾಲದಲ್ಲಿ ರಚನೆ ಆಗಿರುವಂತಹ ಕಾವ್ಯಗಳನ್ನು ನೋಡ್ಬೋದು. ಈ ರೀತಿ ಅವುಗಳನ್ನು ನಾವು ಕಂಡುಕೊಂಡಾಗ ಏನಾಗತ್ತೆ ಅಂದ್ರೆ, ಅಲ್ಲಿಯ ಆ ಬದುಕಿನ ಪ್ರತಿಬಿಂಬಗಳನ್ನು ನಾವು ಗಮನಿಸ್ಬೇಕಾಗ್ತತಿ. ಆ ಕಾವ್ಯದ ಸ್ಥಿತಿಗತಿಯನ್ನು ನಾವು ನೋಡ್ಕೋಬೇಕಾಗ್ತತಿ. ಆ ಕಾಲದ ಬದುಕು ಹೇಗಿತ್ತು ಅನ್ನುವಂಥದ್ದನ್ನು ನಾವು ಗುರುತಿಸ್ಕೊಳ್ತೇವೆ. ಇನ್ನ ಅಂದಿನ ಸಮಾಜ ಹೇಗಿತ್ತು, ಅಂದಂದಿನ ಸಮಾಜ, ವ್ಯಕ್ತಿಯ ಬದುಕು, ಅಂದಂದಿನದ ಮೌಲ್ಯಗಳು, ರಾಜಕೀಯ ಜೀವನ ಹೇಗೆ ಒಳಗೊಂಡಿತ್ತು ಅನ್ನುವಂಥ ವಿಚಾರ ಕೂಡ ಸಾಹಿತ್ಯದ ಅಂಶಗಳನ್ನು ನಾವು ತಿಳ್ಕೊಳ್ತೀವಿ. ಸಾಹಿತ್ಯದ ಮೂಲಕ ಜೀವನದ ಗತಿಯಲ್ಲಿರುವಂತಹ ಮಾರ್ಪಾಡುಗಳನ್ನ ಎತ್ತಿ ತೋರಿಸುವಂಥದ್ದು ಆ ಸಾಹಿತ್ಯ ಮಾಡತ್ತೆ. ಆ ವಿಚಾರಗಳು ಹೇಗಿದ್ದು, ಅವಾಗಿನ ಬದುಕಿನ ಸ್ಥಿತಿ ಹೇಗಿತ್ತು, ಈ ಎಲ್ಲ ವಿಚಾರಗಳನ್ನ ನಾವೇನ್ ಮಾಡ್ತೀವಿ, ಗಮನಿಸುವಂಥದ್ದು ಇರುತ್ತೆ. ಆ ಕಾವ್ಯವನ್ನು ಓದೋದ್ರ ಮೂಲಕ ಏನ್ ಗೊತ್ತಾಗ್ತತಿ, ರಾಜಕೀಯ ಜೀವನದ ಬಗ್ಗೆ ಗೊತ್ತಾಗ್ತತಿ, ಅಂದಿನ ಮೌಲ್ಯಗಳು ಯಾವ ಅನ್ನೋದು ಗೊತ್ತಾಗ್ತತಿ, ಅವರ ಸಮಾಜ ಹೇಗಿತ್ತು ಅನ್ನೋದು ಗೊತ್ತಾಗ್ತತಿ, ಅವರ ಬದುಕು ಕೂಡ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇನ್ನ ಜೀವನದ ಗತಿಯಲ್ಲಿಯ ಮಾರ್ಪಾಡುಗಳನ್ನ ಎತ್ತಿ ತೋರಿಸುವಂಥದ್ದು ಕೂಡ ಆ ಕಾಲಘಟ್ಟ ಆಗಿರುತ್ತೆ. ಮಾನವ ಸಮಾಜದ ಸಂಸ್ಕೃತಿಯ ಬೆಳವಣಿಗೆಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಮಾನವ ಸಮಾಜದ ಸಂಸ್ಕೃತಿಯ ಬೆಳವಣಿಗೆಯನ್ನು ನಾವು ಇಲ್ಲಿ ಕಾಣಬಹುದು. ಹೇಗೆ ಮಾನವ ಬದಲಾವಣೆ ಆಗ್ತಾ ಬಂದ, ಹೇಗೆ ನಾವೀಗ ಭಾಷೆಯನ್ನು ಗಮನಿಸೋದಾದ್ರೆ, ಹೌದಾ, ಭಾಷೆಯನ್ನು ಗಮನಿಸೋದಾದ್ರೆ ಪೂರ್ವದ ಹಳಗನ್ನಡ ಹೇಗಿತ್ತು, ನಡುಗನ್ನಡ ಹೇಗಿತ್ತು, ನಂತರ ಹೊಸಗನ್ನಡ ಹೇಗೆ ತನ್ನ ರೂಪವನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನಾವು ಹೇಗೆ ಗಮನಿಸ್ತೀವಲ್ಲ, ಅದೇ ರೀತಿಯಾಗಿ ಮಾನವ ಕೂಡ ತನ್ನ ಸಂಸ್ಕೃತಿ ಬೆಳವಣಿಗೆಯನ್ನು ಹೇಗೆ ಬಿಂಬಿತವಾಗಿ ಬಂದ. ಸಾಹಿತ್ಯವನ್ನ ಜೀವನದ ಗತಿಬಿಂಬ ಎಂದು ಗುರುತಿಸಲಾಗಿದೆ. ಸಾಹಿತ್ಯ ಜೀವನದ ಒಂದು ಗತಿಬಿಂಬ ಆಗಿರುವಂಥದ್ದು. ಜೀವನ ಹೇಗೆ ನಡೆದಿರ್ತಿದೆಯೋ ಹಾಗೆ ಆ ಸಾಹಿತ್ಯ ರಚನೆ ಕೂಡ ಇರುತ್ತೆ ಅನ್ನುವಂಥದ್ದು. ಬರಹಗಾರನ ದೃಷ್ಟಿಯನ್ನ, ಅಭಿವ್ಯಕ್ತಿಯನ್ನ ರೂಪಿಸುವಲ್ಲಿ ಅಂದಿನ ಬದುಕು ಕಾರಣವಾಗುತ್ತದೆ. ಹೌದಾ? ಆ ಬರಹಗಾರನ ದೃಷ್ಟಿ ಹೇಗಿತ್ತೋ, ಅವನ ಅಭಿವ್ಯಕ್ತಿ ಹೇಗಿತ್ತೋ, ಅವುಗಳನ್ನು ರೂಪಿಸುವಲ್ಲಿ ಅಂದಿನ ಬದುಕು ಹೇಗೆ ಕಾರಣವಾಯಿತು ಅನ್ನುವಂಥದ್ದನ್ನು ಕೂಡ ಅಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ಅಲ್ಲದೆ ಅಂದಿನ ಕಾಲದ ಪ್ರಬಲ ಸತ್ತಾಂಶಗಳನ್ನ ಒಳಗೊಂಡ ಕವಿಯ ಕೃತಿ ಅಂದಿನ ಯುಗದ ಕಾಣಿಕೆಯೂ ಆಗಿರುತ್ತದೆ. ಅವನು ಅಂದಿನ ಕಾಲದ ಪ್ರಬಲ ಸತ್ತಾಂಶಗಳನ್ನ ಒಳಗೊಂಡಂತ ಕವಿಯ ಕೃತಿ ಏನೈತಲ್ಲ, ಅಂದಿನ ಯುಗದ ಕಾಣಿಕೆಯೂ ಕೂಡ ಆಗಿರುತ್ತೆ. ಅಲ್ಲದೆ ಅಂದಿನ ಬದುಕಿನ ಸರಿ ತಪ್ಪುಗಳ, ಸಾಧಕ ಬಾಧಕಗಳ ವಿವೇಚನೆಯು ನಡೆದು ಆ ಯುಗದ ಜೀವನದ ಪರಿವರ್ತನೆಗೂ ಕಾರಣವಾಗ್ತದೆ. ಕವಿ ಕಾಲದ ಕರ್ತನೂ ಹೌದು, ಪ್ರವರ್ತಕನೂ ಹೌದು. ಮಹಾಕವಿಯನ್ನ ಈ ಕಾರಣಕ್ಕಾಗಿಯೇ ಯುಗದ ವಾಣಿ ಎಂದು ಕರೆಯುತ್ತಾಗ್ತದೆ. ಹೌದಾ? ಆ ಕಾಲದೊಳಗೆ ಏನೇನ್ ನಡೀತು, ಆ ಕಾಲಘಟ್ಟ ಹೇಗಿತ್ತು, ಜನರ ಜೀವನ ಸ್ಥಿತಿ ಹೇಗಿತ್ತು, ಜನರ ಜೀವನದ ಆ ಯುಗದ ಪರಿವರ್ತನೆ ಹೇಗಿತ್ತು, ಯಾವುದು ಸರಿ ಯಾವುದು ತಪ್ಪು, ಆ ಸಾಧಕ ಬಾಧಕಗಳ ವಿವೇಚನೆ ಒಳಗೊಂಡಿರುವಂತ ಆ ಮಹಾಕವಿ ಏನ್ ಮಾಡ್ತಾನೆ, ಆ ಕಾವ್ಯ ರಚನೆ ಮಾಡಿರ್ತಾನೆ. ಅದಕ್ಕ ಆ ಮಹಾಕವಿಯನ್ನು ಏನಂತ ಕರಿತೀವಿ ನಾವು, ಯುಗದ ವಾಣಿ ಎಂದು ಕರೆಯಲಾಗ್ತದೆ. ಕವಿ ಈ ಸಮಾಜದ ನಡವಳಿಕೆಗೆ ಪ್ರತಿಕ್ಷಣ ಸ್ಪಂದಿಸುವಂತನಾಗಿರ್ತಾನೆ. ಸಮಾಜದ ಓರೆಕೊರೆಗಳನ್ನು ತಿದ್ದುವಂಥದ್ದು, ಬದುಕಿನ ಸ್ಥಿತ್ಯಂತರಗಳನ್ನು ತಿದ್ದುವಂಥದ್ದು ಕವಿಯ ಒಂದು ಕಾರ್ಯವಾಗಿರುತ್ತೆ ಅಂತ ಹೇಳಿ ನಾವಿಲ್ಲಿ ಹೇಳ್ಕೋಬಹುದು. ಮುಂದೆ ಜೀವನದ ಪ್ರತಿಬಿಂಬವಾದಂತಹ ಸಾಹಿತ್ಯದಲ್ಲಿ ಸಾಮಾಜಿಕ ನೆಲೆಗಳು ಗುರುತಿಸುವಂಥದ್ದು ಸಹಜ. ಸಾಮಾಜಿಕ ನೆಲೆಗಳು ಹೇಗಿದ್ವು, ಅವನ ಸ್ಥಾನಮಾನ ಹೇಗಿತ್ತು, ತಾನು ಅಂತಸ್ತುಗಳು ಹೇಗಿದ್ವು ಅನ್ನುವಂಥದ್ದನ್ನು ಗಮನಿಸ್ತೇವೆ. ಉತ್ತಮ ಬದುಕು, ಉತ್ತಮ ಕೃತಿಗೆ ಕಾರಣ, ಹೋರಾಟ, ಸಂಘರ್ಷಗಳು, ಬದಲಾದಂತಹ ಬದುಕಿನ ನೆಲೆಗಳು ಸಾಹಿತ್ಯದಲ್ಲಿಯೂ ಬದಲಾವಣೆಯನ್ನ ತರುವಂಥವು. ಉತ್ತಮವಾದಂತಹ ಬದುಕು, ಉತ್ತಮವಾದಂತಹ ಕೃತಿಗೆ ಕಾರಣ. ಅವನ ಬದುಕು ಹೇಗಿರ್ತೋ ಹಾಗೆ ಅವನ ಕಾವ್ಯನ್ನ ರಚನೆ ಮಾಡಿರುವಂಥದ್ದು ಇರ್ತತಿ. ಇನ್ನ ಹೋರಾಟ ಅನ್ನುವಂಥದ್ದಾಗಿರ್ಬೋದು, ಸಂಘರ್ಷ ಅನ್ನುವಂಥದ್ದಾಗಿರ್ಬೋದು, ಬದಲಾದ ಬದುಕಿನ ನೆಲೆಗಳು ಸಾಹಿತ್ಯದಲ್ಲಿಯೂ ಬದಲಾವಣೆ
ತರುವಂಥದ್ದು ಆಗಿರುವಂಥ. ಏಕೆಂದ್ರೆ ಸಮಾಜ ಹಾಗೂ ಸಾಹಿತ್ಯ ಒಂದರೊಡನೊಂದು ಹಕ್ಕು ಬಳಕೆಯಾಗಿರುವುದೇ ಕಾರಣ. ಸಮಾಜ ಬಿಟ್ಟು ಸಾಹಿತ್ಯ ಇಲ್ಲ, ಸಾಹಿತ್ಯ ಬಿಟ್ಟು ಸಮಾಜ ಇಲ್ಲ ಅಂತ. ನಾವೇನೋ ಒಂದು ಬರವಣಿಗೆ ಬರಿತಾ ಇದ್ದೀವಿ ಅಂದ್ರೆ ಒಂದು ಸಮಾಜದ ಏಳಿಗೆಯನ್ನು ಇಟ್ಕೊಂಡು ಬರುವಂಥದ್ದು, ಅಥವಾ ಸಮಾಜದ ದುಸ್ಥಿತಿಗಳ ಬಗ್ಗೆ ಬರೆಯುವಂಥದ್ದು, ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುವಂಥದ್ದನ್ನು ಕುರಿತಾಗಿ ನಾವು ಬರೆಯುವಂಥದ್ದು ಕೂಡ ಆಗಿರುತ್ತೆ ಅನ್ನುವಂಥದ್ದು. ಇದು ಇಂದಿನ ಸಾಹಿತ್ಯ ವಿಮರ್ಶೆಯಲ್ಲಿ ಕೇಳಿ ಬರುವಂತಹ ಒಂದು ಸಾಮಾಜಿಕ ಒಂದು ಪ್ರಜ್ಞೆ ಆಗಿರುವಂಥದ್ದು, ಸಾಹಿತ್ಯ ಮತ್ತು ಸಮಾಜದ ಸಂಬಂಧಗಳನ್ನ ಅದು ಹೇಳುವಂಥದ್ದು ಕೂಡ ಆಗಿರ್ತತಿ. ಅಂದ್ರೆ ಸಮಾಜದ ಏಳಿಗೆಗಾಗಿ, ಸಮಾಜದ ಒಂದು ಉನ್ನತೀಕರಣಕ್ಕಾಗಿ ಹೇಗೆ ಮನುಷ್ಯ ಜೀವನದ ತೊಳಲಾಟಗಳನ್ನ, ಬದಲಾವಣೆಯ ಸ್ಥಿತಿಗತಿಯನ್ನ ಹೊಂದಿರ್ತಾನೋ ಹಾಗೆ ಅಲ್ಲಿ ಬದುಕು ಕೂಡ ಅಲ್ಲಿ ಏನಾಗಿರ್ತದಂದ್ರೆ ಒಂದು ಪ್ರಾಯೋಜಕತ್ವವನ್ನು ಪಡೆದಿರ್ತತಿ. ಓಕೆ, ಮುಂದೆ ಅದು ಏನಾಗುತ್ತಂದ್ರೆ ವಿಮರ್ಶೆಯಲ್ಲಿ ಹೆಚ್ಚಾಗಿ ಕೇಳಿ ಬರುವಂತಹ ಒಂದು ಸಾಮಾಜಿಕ ಪ್ರಜ್ಞೆ, ಸಾಹಿತ್ಯ ಮತ್ತು ಸಮಾಜದ ಸಂಬಂಧಗಳನ್ನು ಹೇಳುವಂತಹ ಮಾತೇ ಆಗಿದೆ. ಪ್ರತಿಯೊಂದು ದೇಶದ ಜನರ ಜೀವನ, ಸಂಸ್ಕೃತಿಗಳು ಮತ್ತು ಅವರ ಸಾಹಿತ್ಯದ ರೂಪದಲ್ಲಿ ಏನಾಗಿರ್ತವೆ ದಟ್ಟವಾಗಿ ಕಂಡು ಬರುವಂತವಿರ್ತವೆ. ಅವ್ರ ಬದುಕು ಹೇಗಿತ್ತು, ಅವರ ಸಮಾಜದ ಸ್ಥಿತಿಗತಿಗಳು ಹೇಗಿತ್ತು ಅನ್ನುವಂಥದ್ದು ಹಲವಾರು ರೀತಿಯಲ್ಲಿ ಕಾಣ್ಕೊಳ್ತೀವಿ. ಹಾಗಾಗಿ ಸಾಹಿತ್ಯದ ಪ್ರಯೋಜನವನ್ನ ಹಲವು ಕ್ಷೇತ್ರಗಳ ಮೂಲಕ ಪಡೆಯಲು ಸಾಧ್ಯವಾಗುತ್ತದೆ. ಹಾಗಾಗಿ ಸಾಹಿತ್ಯದ ಪ್ರಯೋಜನವನ್ನ ಹಲವು ಕ್ಷೇತ್ರಗಳ ಮೂಲಕ ಪಡೆಯಕ್ಕೆ ಏನಾಗ್ತತಿ ಸಾಧ್ಯ ಆಗತ್ತೆ. ಅಂದ್ರೆ ಸಾಹಿತ್ಯವು ಧರ್ಮ, ವಿಜ್ಞಾನ, ಮನೋವಿಜ್ಞಾನ, ಭಾಷಾ ವಿಜ್ಞಾನದ ಜೊತೆಗೆ ರಾಜಕೀಯ ಎಂಬ ಕ್ಷೇತ್ರಗಳೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಳ್ಳುವುದರ ಮೂಲಕ ಸಮಾಜಕ್ಕೆ ತನ್ನ ಕೊಡುಗೆಯನ್ನು ನೀಡುತ್ತದೆ. ಸಾಹಿತ್ಯ ಅನ್ನುವಂಥದ್ದು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರುವಂಥದ್ದು, ಮೀಸಲಾಗಿರುವಂಥದ್ದಲ್ಲ. ಇದು ಸಾಹಿತ್ಯದ ಧರ್ಮ, ಅಲ್ಲಿ ವಿಜ್ಞಾನ ಇರುವಂಥದ್ದು, ಮನೋವಿಜ್ಞಾನ, ಭಾಷಾ ವಿಜ್ಞಾನ ಜೊತೆಗೆ ರಾಜಕೀಯ ಎಂಬ ಕ್ಷೇತ್ರವೊಂದೊಂದಿಗೆ ಸಂಪರ್ಕವನ್ನು ಹೊಂದಿಕೊಂಡು ಬೆಳೆಸಿಕೊಳ್ಳೋದ್ರ ಮೂಲಕ ಇದು ಏನಾಗ್ತತಿ ಸಮಾಜಕ್ಕೆ ಒಂದು ತನ್ನ ಕಾಣಿಕೆಯನ್ನ ಕೊಟ್ಟಿರುವಂಥದ್ದು. ಮುಂದೆ ಅಲ್ಲಿ ಎಲ್ಲ ಕ್ಷೇತ್ರದೊಳಗೆ ಬಳಕೆ ಮಾಡಿಕೊಂಡು ಒಂದು ಸಾಮಾಜಿಕ ತನ್ನ ಕೊಡುಗೆಯನ್ನು ಕೊಡ್ತಿದೆ. ಕನ್ನಡ ಸಾಹಿತ್ಯದ ಆರಂಭಿಕ ಕಾಲದಲ್ಲಿ ಸಾಹಿತ್ಯ ರಚನೆಯ ಹಿನ್ನೆಲೆಯಲ್ಲಿ ಪ್ರಧಾನ ಪ್ರೇರಣೆಯಾಗಿ ನಿಂತಿರುವುದೇ ಧರ್ಮ. ಕನ್ನಡ ಸಾಹಿತ್ಯದ ಆರಂಭಿಕ ಕಾಲದಲ್ಲಿ ಅಥವಾ ಸಾಹಿತ್ಯ ರಚನೆಯ ಹಿನ್ನೆಲೆಯಲ್ಲಿ ಪ್ರಧಾನ ಪ್ರೇರಣೆಯಾಗಿ ನಿಂತಿರೋದು ಯಾವುದು? ಧರ್ಮ. ಆ ಧರ್ಮದವರು ಅವರಿಗೆ ಸಹಾಯ ಮಾಡ್ತಿದ್ರು. ಅವರು ಆ ಕೃತಿಯನ್ನು ಯಾವುದು ಅಂದ್ರೆ ಅದೇ ಧರ್ಮವನ್ನು ಉಜ್ವಲಗೊಳಿಸುವಂತ ಕೃತಿಗಳನ್ನು ಕೂಡ ಬರಿತಾ ಇದ್ರು. ಈಗ ಉದಾಹರಣೆಗೆ ನಾವು ಪಂಪನನ್ನು ತೆಗೆದುಕೊಂಡ್ರೆ ಅವನು 2 ಕೃತಿಗಳನ್ನು ಬರೆದ. ಹೌದಾ? ವಿಕ್ರಮಾರ್ಜುನ ವಿಜಯ ಅನ್ನುವಂಥದ್ದು ಒಂದು, ಇನ್ನೊಂದು ಆದಿನಾಥನ ಕುರಿತಾಗಿ ಬರೆದಿರುವಂಥದ್ದು ಆದಿಪುರಾಣ ಅನ್ನುವಂಥದ್ದು ಒಂದು ಬರೆದಿರು. ಈ 2 ಕಾವ್ಯಗಳನ್ನ ಗಮನಿಸಿದಾಗ ಜೈನ ಪರಂಪರೆಯನ್ನು ಇಟ್ಕೊಂಡು ಆ ಜೈನ ಧರ್ಮದ ಒಂದು ಪ್ರೇರಣೆಯನ್ನ ಪಡ್ಕೊಂಡಂತ ಆತ ಆ ಧರ್ಮದ ಉನ್ನತೀಕರಣಕ್ಕೆ ಮತ್ತು ಉನ್ನತಿಗೆ ತನ್ನ ಬರಹವನ್ನು ಬಳಕೆ ಮಾಡ್ಕೊಂಡ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬಹುದು. ಹೀಗೆ ಆದಿಕವಿಯ ಕಾವ್ಯದಿಂದ ಹಿಡಿದು ವಚನ, ದಾಸ ಸಾಹಿತ್ಯ, ಕುಮಾರವ್ಯಾಸ, ಲಕ್ಷ್ಮೀಶರ ಕೃತಿಗಳು ಆಧುನಿಕ ಸಾಹಿತ್ಯ ರಚನೆಯಾಗುವವರೆಗೂ ಧರ್ಮ ಪ್ರಚೋದಕ ಶಕ್ತಿಗಳಾಗಿ ಕೆಲಸ ಮಾಡಿರುವುದನ್ನು ಕಂಡು ಬರ್ತವೆ. ಹೌದಾ? ನಾನು ಹೇಳಿದ್ನಲ್ಲ, ಆದಿಕವಿಯಿಂದ ಹಿಡ್ಕೊಂಡು ಲಕ್ಷ್ಮೀಶನ ಮತ್ತು ಕುಮಾರವ್ಯಾಸನವರೆಗೂ ಸಹಿತ ಅವ್ರ ಕೃತಿಗಳು ಏನಾಗಿದ್ವು ಅಂದ್ರೆ ಆ ಸಾಹಿತ್ಯ ರಚನೆಗೆ ಆಗುವವರೆಗೂ ಧರ್ಮ ಪ್ರಚೋದಕ ಶಕ್ತಿಗಳಾಗಿ ಧರ್ಮವನ್ನು ಬಿಂಬಿಸುವಂತವುಗಳ ಕೂಡ ಅವು ಆಗಿದ್ವು ಎಂಬ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನ ಸಾಹಿತ್ಯ ಮತ್ತು ವಿಜ್ಞಾನ ಮೇಲ್ನೋಟಕ್ಕೆ ಸಂಬಂಧವಿಲ್ಲದಂತೆ ಕಂಡು ಬಂದರೂ ಸೂಕ್ಷ್ಮವಾಗಿ ವಿವೇಚಿಸಿದರೆ ಅವುಗಳ ಸಂಬಂಧದ ನೆಲೆಯನ್ನ ಗುರುತಿಸಬಹುದಾಗಿದೆ. ಹೌದು, ಅದು ಸಾಹಿತ್ಯ ಮತ್ತು ವಿಜ್ಞಾನಕ್ಕೆ ಸಂಬಂಧ ಇಲ್ಲ ನಾವು ಹೇಳ್ಕೊಳ್ತೀವಿ, ಆದ್ರೆ ಮೇಲ್ನೋಟಕ್ಕೆ ಕಾಣ್ತದೆ ಅದು. ಆದ್ರೆ ಅವು ಸೂಕ್ಷ್ಮವಾಗಿ ವಿವೇಚಿಸಿದಾಗ ಸಂಬಂಧ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ನಾವು ಕಂಡ್ಕೋಬೇಕಾಗ್ತದೆ. ಏನ್ ಸಂಬಂಧ ಇದೆ ಅನ್ನುವಂಥದ್ದು ಇವುಗಳು ಸೂಕ್ಷ್ಮವಾಗಿ ವಿವೇಚಿಸಿದರೆ ಅವುಗಳ ಸಂಬಂಧದ ನೆಲೆಯನ್ನು ಗುರುತಿಸಬಹುದಾಗಿದೆ. ಇವು ಚಿಂತನಾಶೀಲವಾದಂತ ಮನಸ್ಸಿನ ಪ್ರಕ್ರಿಯೆಯ 2 ಸಾಹಿತ್ಯದ ರಚನೆಯನ್ನು ಹೊಂದಿರುವಂತವಾಗಿರ್ತವೆ ಅನ್ನುವಂಥದ್ದು. ಹೌದಾ? ಇವು
ಸಾಹಿತ್ಯ ಮತ್ತು ವಿಜ್ಞಾನ ಮೇಲ್ನೋಟಕ್ಕೆ ಸಂಬಂಧವಿಲ್ಲದಂತಿದ್ರು ಸಹಿತ ಅವು ಒಂದಕ್ಕೊಂದು ಪ್ರೇರಣಾತ್ಮಕವಾಗಿರ್ತಾವೆ. ಚಿಂತನಶೀಲವಾದಂತಹ ಮನಸ್ಸಿನ ಪ್ರಕ್ರಿಯೆಗಳು ಏನಾಗಿರ್ತಾವ ಅಂದ್ರೆ ಎರಡು ರೀತಿಯಾಗಿ ನಡೀತಾವೆ ಅಂತ ಹೇಳ್ತಾರಲ್ಲಿ. ಎರಡು ರೀತಿಯಾಗಿ ನಡೀತಾವೆ. ಎರಡು ಮುಖಗಳಾಗಿದ್ದು ಜೀವನವನ್ನ ಬೇರೆ ಬೇರೆ ನೆಲೆಯಲ್ಲಿ ನಿಂತು ವಿವೇಚಿಸುತ್ತವೆ ಎಂದು ಹೇಳಬಹುದು. ಜೀವನವನ್ನ ಬೇರೆ ಬೇರೆ ನೆಲೆಯಲ್ಲಿ ನಿಂತ್ಕೊಂಡು ವಿವೇಚಿಸುತ್ತವೆ ಅಂತ ನಾವು ಹೇಳ್ಬೋದು. ಒಂದು ಬಾಹ್ಯ ಪ್ರಪಂಚಕ್ಕೆ ಸಂಬಂಧಿಸಿದರೆ ಇನ್ನೊಂದು ಅಂತರಂಗ ಜಗತ್ತಿಗೆ ಸಂಬಂಧಿಸಿದ್ದು. ಹೌದಾ? ಒಂದು ಬಾಹ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟರೆ ಇನ್ನೊಂದು ಅಂತರಂಗದ ಜಗತ್ತಿಗೆ ಸಂಬಂಧಪಟ್ಟಿರುವಂತದ್ದು ಆಗಿರ್ತತಿ ಅನ್ನುವಂಥದ್ದನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗ್ತತಿ. ಇನ್ನೊಂದು ಅಂತರಂಗದ ಜಗತ್ತಿಗೆ ಸಂಬಂಧಿಸಿದ್ದು ಅಂದ್ರೆ ಒಂದು ಬುದ್ಧಿಗೆ, ಇನ್ನೊಂದು ಭಾವಕ್ಕೆ ಸಂಬಂಧಪಟ್ಟಿದ್ದು. ಒಂದು ಬುದ್ಧಿಗೆ ಸಂಬಂಧಪಟ್ಟಿರುವಂತದ್ದಾದ್ರೆ ಇನ್ನೊಂದು ಭಾವಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂತ ಹೇಳಿ ನಾವು ಹೇಳ್ಬಹುದು. ಸಾಹಿತ್ಯಕ್ಕೆ ವಸ್ತುವಾಗದ ವಿಷಯ ಈ ಜಗತ್ತಿನಲ್ಲಿ ಇಲ್ಲವೆಂಬುದು ಗಮನಕ್ಕೆ ಬಂದಿರುವ ಅಂಶವೇ. ಹಾಗಾಗಿ ವಿಜ್ಞಾನವು ಸಾಹಿತ್ಯಕ್ಕೆ ವಸ್ತುವನ್ನು ಒದಗಿಸ್ತದೆ. ಹೌದಾ? ನಾವು ಭಾರತೀಯ ಕಾವ್ಯಮೀಮಾಂಸೆಯನ್ನು ನಾವು ತಗೊಂಡಿವಂದ್ರೆ, ಭಾರತೀಯ ಕಾವ್ಯಮೀಮಾಂಸೆಯನ್ನು ತಗೊಂಡ್ರೆ ಕಾವ್ಯ ಎಷ್ಟು ಮನುಷ್ಯನ ಒಂದು ಮನಸ್ಥಿತಿಗೆ ಅಂಟ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದು ಕೂಡ ಅಲ್ಲಿ ಅರ್ಥ ಆಗ್ತತಿ. ಹೌದಾ? ಆ ಭಾವವನ್ನು ಹಿಡಿದುಕೊಳ್ಳುವಂಥದ್ದು, ದುಃಖದ ಸನ್ನಿವೇಶ ಬಂದಾಗ ದುಃಖವನ್ನು ತೋರ್ಕೊಳ್ಳುವಂಥದ್ದು, ಕಣ್ಣೀರು ಧಾರೆ ಸುರಿಸುವಂಥದ್ದಾಗಿರ್ಬೋದು, ಅಥವಾ ಅವನು ಯಾರೋ ಒಬ್ಬ ಮೋಸ ಮಾಡಿಬಿಟ್ಟ ಅನ್ನುವಂಥದ್ದು ಒಂದು ಕಾರುಣ್ಯತೆಯನ್ನು ಹೊಂದುವಂಥದ್ದು, ಅಥವಾ ವೈರಿಯಾದಂಥವನನ್ನ ಹೊಡೆಯುವಂತ ಸಂದರ್ಭದಲ್ಲಿ ಆತನನ್ನ ಕೊಲ್ಲುವ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಕಾವ್ಯವನ್ನು ಓದ್ತಿರ್ಬೇಕಾದ್ರೆ ಒಂದು ರೋಷದ ಸ್ಥಿತಿಯನ್ನು ಕೂಡ ಅಲ್ಲಿ ಹೊಂದಬೇಕಾಗ್ತತಿ. ಅದು ಈ ಭಾವಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಂದು ನಾವು ಹೇಳ್ಬೋದು. ಸಾಹಿತ್ಯಕ್ಕೆ ವಸ್ತುವಾಗದ ವಿಷಯ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಹೀಗಾಗಿ ಎಲ್ಲ ವಿಷಯಗಳನ್ನ ಸಾಹಿತ್ಯ ಒಳಗೊಂಡಿರುವಂಥದ್ದು. ಹಾಗಾಗಿ ವಿಜ್ಞಾನವು ಸಾಹಿತ್ಯಕ್ಕೆ ಒಂದು ವಸ್ತುವನ್ನು ಒದಗಿಸಿರುವಂಥದ್ದು ಇದೆ. ವಸ್ತುವನ್ನ ಒದಗಿಸಿರುವಂಥದ್ದು ಇದೆ ಅಂದ್ರೆ ಅದು ತಪ್ಪಾಗಲಾರದು. ಇನ್ನ ಮನೋವಿಜ್ಞಾನದ ಮನಸ್ಸಿನ ಚಟುವಟಿಕೆಗಳಲ್ಲಿ ಆಸಕ್ತಿ ಇಟ್ಟುಕೊಂಡಿರುವಂತಹದ್ದು. ಮನೋವಿಜ್ಞಾನದ ಮನಸ್ಸಿನ ಚಟುವಟಿಕೆಗಳಲ್ಲಿ ನಾವು ಮನೋವಿಜ್ಞಾನದೊಳಗೆ ಕಲಿತೀವಿ ಏನಂದ್ರೆ ಮನುಷ್ಯ ತನ್ನ ವರ್ತನೆಗಳ ಕುರಿತು, ಮನುಷ್ಯನ ವರ್ತನೆಗಳ ಕುರಿತು ಅಧ್ಯಯನ ಮಾಡುವಂಥದ್ದೇ, ಅಥವಾ ಮನಸ್ಸಿನ ಒಂದು ವರ್ತನೆ ಕುರಿತಾಗಿ ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಆಗಿರುತ್ತದಲ್ಲ. ಆ ರೀತಿ ಮನೋವಿಜ್ಞಾನದ ಮನಸ್ಸಿನ ಚಟುವಟಿಕೆಗಳಲ್ಲಿ ಆಸಕ್ತಿ ಇಟ್ಟುಕೊಂಡಿರುವಂಥದ್ದು. ಮನುಷ್ಯನ ಮನೋಜೀವನದ ನಿಗೂಢತೆಗಳನ್ನೆಲ್ಲ ಮನೋವಿಜ್ಞಾನವು ಖಚಿತವಾಗಿ ತಿಳಿಸಬಲ್ಲದು. ಮನುಷ್ಯನ ಮನೋಜೀವನದ ನಿಗೂಢತೆಗಳನ್ನ ಮನೋವಿಜ್ಞಾನವು ಖಚಿತವಾಗಿ ತಿಳಿಸಬಲ್ಲದು. ಮನೋವೈಜ್ಞಾನಿಕ ಅಧ್ಯಯನದಿಂದ ಸಾಹಿತ್ಯ ಕೃತಿಗಳಲ್ಲಿ ಕಂಡುಬರುವಂತಹ ಮನೋವೈಜ್ಞಾನಿಕ ಸಿದ್ಧಾಂತ ಮತ್ತು ಮಾದರಿಗಳ ಅಧ್ಯಯನ ಮತ್ತು ಓದುಗರ ಮೇಲೆ ಸಾಹಿತ್ಯದ ಪರಿಣಾಮವನ್ನ ನಾವು ಕಂಡ್ಕೋಬಹುದು. ಹೌದಾ? ಇಲ್ಲಿ ತ್ರಿವೇಣಿಯವರ ಕಾದಂಬರಿಗಳು ಬರ್ತಾವೆ. ಅವರಿಗೆ ಆ ಕಾದಂಬರಿಗಳು ಮನೋವೈಜ್ಞಾನಿಕ ಅಧ್ಯಯನದಲ್ಲಿ ಇಟ್ಕೊಂಡು ಬರೆದಿರುವಂತವು ಕೂಡ ಇವೆ ಅನ್ನುವಂಥದ್ದನ್ನು. ಆ ಕಾದಂಬರಿಗಳನ್ನ ಮನೋವೈಜ್ಞಾನಿಕ ನೆಲೆಯಲ್ಲಿ ಇಟ್ಟುಕೊಂಡು ಆ ಕಾವ್ಯ ಹೇಗೆ ಮನಸ್ಸಿನ ಒಂದು ಭಾವಕ್ಕೆ ಅಂಟಿಕೊಂಡಿರುವಂತ ರೀತಿ ಒಳಗೆ ಅದು ಕಾರ್ಯ ಮಾಡತ್ತೋ ಅನ್ನುವಂಥದ್ದನ್ನ ಅಲ್ಲಿ ಗಮನಿಸಬೇಕಾಗಿರುವಂಥದ್ದು ಕೂಡ ಇದೆ. ಈ ರೀತಿಯಾಗಿ ಅಧ್ಯಯನ ಮತ್ತು ಓದುಗರ ಮೇಲೆ ಅದು ಪ್ರಭಾವ ಬೀರತ್ತೆ ಅನ್ನುವಂಥದ್ದು, ಪ್ರಭಾವ ಬೀರ್ತತಿ. ಹೀಗಾಗಿ ಅದನ್ನ ಏನನ್ನ ನಾವು ಕಂಡ್ಕೊಳ್ತೀವಿ ಅಂದ್ರೆ ಆ ಪರಿಣಾಮದ ಅಧ್ಯಯನ, ಓದುಗರ ಮೇಲೆ ಸಾಹಿತ್ಯದ ಒಂದು ಪರಿಣಾಮಗಳ ಅಧ್ಯಯನದ ಮುಂತಾದ ದೃಷ್ಟಿಯಿಂದ ಸಾಹಿತ್ಯ ಮತ್ತು ಮನೋವಿಜ್ಞಾನದ ಸಂಬಂಧಗಳನ್ನು ನಾವೇನ್ ಮಾಡ್ತೀವಿ, ಕುರಿತು ಅಧ್ಯಯನ ಮಾಡ್ತೇವೆ. ಆತನ ಆ ಕಾವ್ಯದ ಒಂದು ಸ್ಥಿತ್ಯಂತರವನ್ನು ಇಟ್ಟುಕೊಂಡು ಅವನ ವ್ಯಕ್ತಿತ್ವ ಹೇಗಿದೆ ಅನ್ನುವಂಥದ್ದು ಕೂಡ ಅರ್ಥ ಮಾಡ್ಕೋಬಹುದು. ಸಾಹಿತ್ಯ ಮತ್ತು ಭಾಷೆಗೆ ಅವಿನಾಭಾವ ಸಂಬಂಧ ಇದೆ. ಭಾಷೆ ಇಲ್ಲದೆ ಸಾಹಿತ್ಯವಿಲ್ಲ. ಸಾಹಿತ್ಯ ಹುಟ್ಟುವುದೇ ಭಾಷೆಯಿಂದ. ಗ್ರಂಥಸ್ಥ ಸಾಹಿತ್ಯ, ಜನಪದ ಸಾಹಿತ್ಯ ಎರಡು ರೂಪದಲ್ಲಿ ಇದರ ಹರವನ್ನು ಕಾಣುತ್ತೇವೆ. ಹೌದಾ? ಸಾಹಿತ್ಯ ಮತ್ತು ಭಾಷೆ ಅವಿನಾಭಾವ ಸಂಬಂಧ ಇರುವಂಥದ್ದು. ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗ ಭಾಷೆ ಮತ್ತು ಸಾಹಿತ್ಯ. ಸಾಹಿತ್ಯ ಬಿಟ್ಟ ಭಾಷೆ ಇಲ್ಲ, ಭಾಷೆ ಬಿಟ್ಟ ಸಾಹಿತ್ಯವಿಲ್ಲ. ಸಾಹಿತ್ಯ ಹುಟ್ಟುವುದೇ ಭಾಷೆಯಿಂದ. ಸಾಹಿತ್ಯ ಅನ್ನುವಂಥದ್ದು ಹುಟ್ಟುವುದೇ ಈ ಭಾಷೆಯಿಂದ. ಹಾಗಾಗಿ ಗ್ರಂಥಸ್ಥ ಸಾಹಿತ್ಯ, ಜನಪದ ಸಾಹಿತ್ಯ ಈ ಎರಡು ರೂಪಗಳಲ್ಲಿ ಇದರ ಹರವನ್ನ ನಾವು ಏನ್ ಮಾಡ್ತೇವೆ, ಕಾಣ್ತೇವೆ. ಗ್ರಂಥಸ್ಥ ಸಾಹಿತ್ಯದೊಳಗೂ ಇರುವಂಥದ್ದು, ಜನಪದ ಸಾಹಿತ್ಯದೊಳಗೂ ಇರುವಂಥದ್ದು. ಹೌದಾ? ಓದು ಬರಹ ಇಲ್ಲದೆ ಕಾಲದಲ್ಲಿಯೂ ಕೂಡ ಸಾಹಿತ್ಯ ರಚನೆ ಇತ್ತು ಅನ್ನುವಂಥದಕ್ಕೆ ಮೂಲ ಕಾರಣ ಯಾವ್ದಾಗ್ತತಿ? ಜನಪದ ಸಾಹಿತ್ಯ. ಸಾಹಿತ್ಯದ ಮೇಲೆ ಭಾಷಾ ಪ್ರಭಾವ ಹೆಜ್ಜೆ ಹೆಜ್ಜೆಗೂ ದಟ್ಟವಾಗಿದ್ದು ಸಾಹಿತ್ಯದ ರೀತಿ ಶೈಲಿಗಳನ್ನ ಅದು ನಿರೂಪಿಸುತ್ತದೆ. ಸಾಹಿತ್ಯದ ಮೇಲೆ ಭಾಷಾ ಪ್ರಭಾವ ಏನಾಗ್ಬಿಟ್ಟಿದೆ?
ಹೆಜ್ಜೆ ಹೆಜ್ಜೆಗೂ ದಟ್ಟವಾಗಿದ್ದು ಸಾಹಿತ್ಯದ ರೀತಿ ಶೈಲಿಗಳನ್ನ ಅದು ಏನ್ ಮಾಡ್ತತಿ, ನಿರೂಪಿಸುತ್ತೆ. ಹಿಂಗಿರ್ಬೇಕು ಭಾಷೆಯ ವೈಶಿಷ್ಟ್ಯತೆ. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಈ ಆಡು ಮಾತಿನ ಸಾಹಿತ್ಯವನ್ನ ಓದುದ್ರೊಳಗ ಹೌದಾ, ನಮ್ಮ ಭಾಷೆ ನಾವು ಮಾತನಾಡುವಂತ, ಈಗ ಉದಾಹರಣೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿರುವಂತ ಕಾವ್ಯ ರಚನೆಯನ್ನ ನಾವು ಕಂಡಾಗ ಒಂದು ಮನಸ್ಥಿತಿಯಲ್ಲಿ ಬದಲಾವಣೆ ಆಗುವಂಥದ್ದು. ಆ ಒಂದು ಶೈಲಿ ಅಥವಾ ಆ ಒಂದು ರೀತಿಯಲ್ಲಿ ನಾವು ಅದನ್ನು ನಿರೂಪಿಸ್ತೀವಲ್ಲ, ಅದು ಬಹಳ ಮನುಷ್ಯನ ಒಂದು ಮನಸ್ಥಿತಿಗೆ ಅದು ಕಾರಣವಾಗತ್ತೆ ಅನ್ನುವಂಥದ್ದು. ಇನ್ನ ಸಾಹಿತ್ಯಕ್ಕೂ ಮತ್ತು ರಾಜಕೀಯಕ್ಕೂ ಮೊದಲಿನಿಂದಲೂ ಸಂಪರ್ಕವಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಸಾಹಿತ್ಯ ಮತ್ತು ರಾಜಕೀಯಕ್ಕೂ ಮೊದಲಿನಿಂದಲೂ ಸಂಪರ್ಕ ಇದೆ. ನಮ್ಮ ಪ್ರಾಚೀನ ಕವಿಗಳು ರಾಜ್ಯಾಶ್ರಯದಲ್ಲಿ ಇದ್ದುಕೊಂಡೇ ಸಾಹಿತ್ಯ ರಚನೆ ಮಾಡಿರುವುದು ತಿಳಿದಿದ್ದೆ ಅನ್ನುವಂಥದ್ದು. ಹೌದಾ, ನಾವು ಈ ರಾಜಕೀಯ ಇಲ್ಲದೆ ಸಾಹಿತ್ಯ ಬೆಳೆಯಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಏನೋ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಪ್ರಾಚೀನ ಕವಿಗಳು ರಾಜ್ಯಾಶ್ರಯದಲ್ಲಿ ಇದ್ದುಕೊಂಡೇ ಅವರನ್ನ ತಮ್ಮ ಕಥಾನಾಯಕರನ್ನಾಗಿ ಮಾಡ್ಕೊಂಡ್ರು ಅನ್ನುವಂಥದ್ದು. ಹೌದಾ, ಪಂಪ ತನಗೆ ಆಶ್ರಯ ನೀಡಿರುವಂತ ಅರಕೇಸರಿಯನ್ನ ಅರ್ಜುನನಿಗೆ ಸಮಕರಿಸಿ ಕಾವ್ಯ ರಚನೆ ಮಾಡಿದ್ರೆ, ಇಲ್ಲಿ ರನ್ನ ಏನ್ ಮಾಡ್ತಾನೆ ಅಂದ್ರೆ ಎಡವೆ ಬೆರಂಗನನ್ನ ತನ್ನ ನಾಯಕನನ್ನಾಗಿ ಮಾಡಿಕೊಂಡು ಭೀಮನಿಗೆ ಹೋಲಿಕೆ ಮಾಡಿಕೊಂಡು ಕಾವ್ಯ ರಚನೆ ಮಾಡ್ತಾನೆ. ಅಂದ್ರೆ ಅವ್ರದ್ದು ಏನಪ್ಪಾ ಅಂದ್ರೆ, ಅವ್ರ ಆಶ್ರಯ ಕೊಟ್ಟಿದ್ದಕ್ಕೆ ನಾವು ಕಾವ್ಯ ಬರೆಯಕ್ಕೆ ಸಾಧ್ಯ ಆಯ್ತು, ಹೀಗಾಗಿ ಅವ್ರದ್ದು ಒಂದು ಪಾತ್ರ ಇರ್ಲಿ ಅನ್ನುವಂಥದ್ದು. ಸಾಹಿತ್ಯ ಇರ್ಲಿಕ್ಕಂದ್ರೆ ಬಹುಶಃ ಯಾರು ಪಂಪನ ಒಂದು ಕಾವ್ಯ ರಚನೆ ಇರ್ಲಿಕ್ಕಂದ್ರೆ ಇವತ್ತು ಅರಕೇಶ್ವರಿ ಅನ್ನುವಂಥವ್ನು ಯಾವನೋ ಒಬ್ಬ ರಾಜ ಇದ್ದ, ಆಳೆ ಹೋಗಿದ್ದ ಅನ್ನುವಂಥದ್ದು ಅಷ್ಟೇ ಆಗ್ತಿತ್ತು ವಿನಃ ಆತನು ಕೂಡ ಯಾರು ಸಾಹಿತ್ಯ ಅಭಿಮಾನಿಯಾಗಿದ್ದ, ಸಾಹಿತ್ಯಗಳಿಗೆ ಒಂದು ರಾಜಾಶ್ರಯನ್ನು ನೀಡಿದ್ದ ಅನ್ನುವಂಥದ್ದನ್ನ ಅಜರಾಮರವಾಗಿ ಉಳಿಯುವ ಹಾಗೆ ಮಾಡಿದವನು ಯಾರು ಅಂದ್ರೆ ಈ ಯಾರು ಪಂಪ ಅನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸಬಹುದು. ಅಂದ್ರೆ ಒಟ್ಟಿನಲ್ಲಿ ಕಾವ್ಯ ರಚನೆಯ ಸ್ಥಿತಿಯನ್ನ ಇಟ್ಕೊಂಡು ಗಮನಿಸ್ತಾ ಹೋದ್ರೆ ಅದು ರಾಜಕೀಯಕ್ಕ ಬಹಳ ಸಂಪರ್ಕವನ್ನು ಹೊಂದಿರುವಂಥದ್ದು ಇದೆ ಅನ್ನುವಂಥದ್ದು, ಒಂದು ಬಹಳ ಸಂಪರ್ಕವನ್ನು ಹೊಂದಿರುವಂಥದ್ದು ಕೂಡ ಇದೆ ಅನ್ನೋದು. ನಮ್ಮ ಪ್ರಾಚೀನ ಕವಿಗಳ ಆಶ್ರಯವನ್ನು ನೋಡೋದ್ರ ಜೊತೆಗೇನೆ ಹಲವಾರು ಕಾಲಘಟ್ಟಗಳಲ್ಲಿ ಕೂಡ ಅವರಿಗೆ ಆಶ್ರಯವನ್ನ ಕೊಡ್ತಿದ್ರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗ್ತೈತಿ. ಅವರು ತಮ್ಮ ಬದುಕನ್ನ ರೂಪಿಸಿಕೊಳ್ಳುವುದರ ಜೊತೆಗೆ ರಾಜರ ಕೀರ್ತಿ ವ್ಯಕ್ತಿತ್ವಗಳನ್ನ ಅಜರಾಮರವಾಗಿಗೊಳಿಸಿದ್ದು ಉಂಟು. ಏನ್ ಮಾಡ್ತಿದ್ರು ಅಂದ್ರೆ, ತಮಗೆ ಆಶ್ರಯನ ಕೊಡ್ತಿದ್ರಲ್ಲ, ಆಶ್ರಯ ಕೊಟ್ಟಂತ ರಾಜನ ಕುರಿತಾಗಿ ಅಥವಾ ರಾಜನ ಕೀರ್ತಿಯನ್ನ, ಆ ವ್ಯಕ್ತಿತ್ವವನ್ನ ಅಜರಾಮರಗೊಳಿಸ್ತಾ ಇದ್ರು ಅನ್ನುವಂಥದ್ದು. ಓಕೆ, ಆ ರಾಜರ ಕೀರ್ತಿ ಮತ್ತು ವ್ಯಕ್ತಿತ್ವಗಳನ್ನ ಅಜರಾಮರಗೊಳಿಸಿದ್ದು ಈ ಸಾಹಿತ್ಯಗಳನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂತ ಒಂದು ಅಂಶ. ಸಾಹಿತ್ಯ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಬದಲಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಸಾಹಿತ್ಯ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಬದಲಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ಅನ್ನುವಂಥದ್ದಕ್ಕೆ ಪ್ರಾಚೀನ ಗ್ರೀಕ್ ನಾಟಕಗಳು, ಹೌದಾ, ಪ್ರಾಚೀನ ಗ್ರೀಕಿನ ನಾಟಕಗಳು, ಹೋಮರ್ನ ಇಲಿಯಡ್ ಮತ್ತು ಒಡಿಸಿ ಎನ್ನುವಂತಹ ಮಹಾಕಾವ್ಯಗಳು, ಪ್ರಾಚೀನ ಗ್ರೀಕ್ ನಾಟಕಗಳಾಗಿರ್ಬೋದು ಮತ್ತು ಮಹಾಕಾವ್ಯಗಳಾಗಿರುವಂತ ಹೋಮರ್ ರಚನೆ ಮಾಡಿರುವಂತಹ ಇಲಿಯಟ್ ಮತ್ತು ಒಡಿಸಿ ಎನ್ನುವಂತಹ ಮಹಾಕಾವ್ಯಗಳು ಒಂದು ರಾಜಕೀಯ ಸ್ಥಿತಿಯನ್ನ, ರಾಜಕೀಯ ವ್ಯವಸ್ಥೆಯನ್ನೇ ಬದಲಿಸುವಂತದ್ದು ಆಗಿರ್ಬೋದು. ಇಲ್ಲಿ ನಾವು ಕಂಡುಕೊಳ್ಳುವ ಹಾಗೆ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಕೂಡ ಒಂದು ರಾಜಕೀಯ ಸ್ಥಿತಿಯನ್ನ ಬದಲಾಯಿಸುವಂತ ನಿಟ್ಟಿಗೆ ರಚನೆ ಆಗಿದ್ವು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಹೌದಾ, ರಾಮನ ಆಡಳಿತ, ರಾಮರಾಜ್ಯ ಈ ರೀತಿ ಇತ್ತು ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥದ್ದು. ಜೊತೆಗೆ ಪಾಂಡವರು ಕೌರವರು ಈ ರೀತಿ ಆಡಳಿಕೆಯನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಅಲ್ಲಿ ತಿಳಿಸ್ಕೊಡುವಂಥದ್ದು ಈ ರಾಮಾಯಣ ಮಹಾಭಾರತ ಕಾವ್ಯಗಳನ್ನ ನಾವು ಕಾಣ್ಕೊಳ್ಳುವಂಥದ್ದು. ಹೌದಾ, ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು ಸ್ಥಿತಿಗತಿಗಳ ಬಗ್ಗೆ ಹೇಳಿದ್ರೆ, ರಾಮಾಯಣದಲ್ಲಿ ರಾಮರಾಜ್ಯ ಹೇಗಿತ್ತು, ಅಲ್ಲಿಯ ಜನರು, ಅಲ್ಲಿಯ ಪ್ರಜೆಗಳ ಸ್ಥಿತಿಗತಿ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇನ್ನ ಶೇಕ್ಸ್ಪಿಯರ್ನ ನಾಟಕಗಳಾಗಿರ್ಬೋದು ಆ ಕಾಲದ ರಾಜಕೀಯ ವ್ಯವಸ್ಥೆಯನ್ನ ಚಿತ್ರಿಸುತ್ತವೆ. ಮುಂತಾದ ಈ ರಾಜಕೀಯದಲ್ಲಾಗಬೇಕಾದಂತ ಆಗಬಹುದಾದಂತ ಬದಲಾವಣೆಗಳನ್ನ ಸಾಹಿತ್ಯ ಏನ್ ಮಾಡ್ತತಿ, ಸೂಚಿಸ್ತದೆ ಅನ್ನುವಂಥದ್ದನ್ನು. ಈಗ ಮಾಡಿದ, ಹೀಗಿತ್ತು ಆ ಕಾವ್ಯದಲ್ಲಿ, ಹೀಗಾಯ್ತು ಅನ್ನುವಂತ ವಿಚಾರವನ್ನು ಕೂಡ ರಾಜಕೀಯ ಬದಲಾವಣೆ ಆಗಿರ್ಬೋದು, ರಾಜಕೀಯ ಬದಲಾವಣೆ ಮಾಡ್ಕೋಬೇಕಾಗಿರುವಂಥದ್ದು ಏನು, ಬದಲಾವಣೆ ಆಗ್ಬೇಕಾಗಿರುವಂಥದ್ದು ಏನು ಅನ್ನುವಂಥ ವಿಚಾರಗಳನ್ನು ಕೂಡ ಈ ಸಾಹಿತ್ಯ ಸೂಚಿಸ್ತದೆ. ದೇಶದ ಎಲ್ಲಾ ಭಾಷೆಯ ಸಾಹಿತ್ಯಗಳು ರಾಜಕೀಯದ ವ್ಯವಸ್ಥೆ ಬಗೆಗೆ ಚಿಂತನೆ ನಡೆಸಿರೋದನ್ನು ನಾವು ಏನ್ ಮಾಡ್ತೀವಿ, ಕಾಣ್ತೇವೆ.
ಇಷ್ಟು ಒಂದು ಸಾಹಿತ್ಯ ಹಾಗೂ ಇತರ ಸಂಬಂಧಗಳನ್ನು ಅಂತ ವಿಚಾರವನ್ನ ನಾವಿಲ್ಲಿ ಗಮನಿಸಿದ್ದೀವಿ ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾಹಿತ್ಯ ಅಥವಾ ಭಾಷೆ ಅನ್ನುವಂಥದ್ದು ಯಾವ ರೀತಿಯಾಗಿ ಜನಸಾಮಾನ್ಯರ ಬದುಕು ಜೊತೆಗೆ ಅದರ ನೆಲೆ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಏನ್ ಮಾಡ್ತೀವಿ ಕಂಡುಕೊಳ್ಳುವಂಥದ್ದು. ಕನ್ನಡ ಭಾಷೆ ಸಾಹಿತ್ಯದ ಅರ್ಥ ಮತ್ತು ವಿವರಣೆ ಆಯಿತು, ಸ್ವರೂಪ, ಅದು ಪ್ರಯೋಜನ ಮತ್ತು ವ್ಯಾಪ್ತಿ ಮತ್ತು ಇತರ ಸಂಬಂಧಗಳು ಅನ್ನುವಂಥ ವಿಚಾರವನ್ನ ಈ ಕನ್ನಡ ಭಾಷೆ ಸಾಹಿತ್ಯದ ಅರ್ಥ, ವಿವರಣೆ, ಸ್ವರೂಪ, ವ್ಯಾಪ್ತಿ ಮತ್ತು ಪ್ರಯೋಜನ ಅನ್ನುವಂಥ ನಿಮಗಿರುವಂತಹ ಒಂದು ಚಾಪ್ಟರ್ನ ಭಾಗವನ್ನ ನಾವಿಲ್ಲಿ ನೋಡಿದ್ವಿ. ಇನ್ನ ಉಳಿದಂತ ವಿಷಯವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.